ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 80 ಟೀತು, 40 ಟೀತು, 60 ಟೀತು ಮೂರು ಥರದ ಬ್ಲೇಡ್ನ ಯಾವ ಥರ ಕೂರಿಸೋದು ಅಂತ ತೋರಿಸ್ತಾ ಇದ್ದೀವಿ. ಅಂದರೆ 3 ಬ್ಲೇಡ್ ತೋರಿಸ್ತಾ ಇಲ್ಲ, ಇಲ್ಲಿ 80 ಟೀತ್ ಮಾತ್ರ ತೋರಿಸ್ತಾ ಇದ್ದೀವಿ. ಈಗ ಲಂಟನ್ನು ಮೆಣೆ ಇದನ್ನೆಲ್ಲ ಇದರಲ್ಲೂ ಕೂಡ ಕತ್ತರಿಸ್ಕೊಂತಾರೆ. ಮತ್ತು ಈ ಬ್ಲೇಡು ರಾಗಿ ಹುಲ್ಲು, ನೇಪಿಯರು ಎಲ್ಲ ಕಟ್ ಮಾಡಲಿಕ್ಕೂ ಯೂಸ್ ಮಾಡ್ತಾರೆ. ಈಗ ತೋರಿಸ್ತಿರೋದು ನಿಮಗೆ 80 ಟೀತು, 40 ಟೀತು ಮತ್ತು 60 ಟೀತು ಅವರ ಎಲ್ಲ ಟೀತಿಂದು ಬ್ಲೇಡ್ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಬ್ರಷ್ ಕಟ್ಟರಲ್ಲಿ ಟ್ರಿಮ್ಮರ್ ಅಡ್ಡಿರೋದು ಅಥವಾ ನೀವು ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಬಿಚ್ಕೋಬೇಕು. ಅದು ಬಿಚ್ಕೊಳಕ್ಕೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಸೈಡಲ್ಲಿ ಹೋಲ್ ಇರುತ್ತೆ, ಸೈಡಲ್ಲಿ ಒಂದು ಕಡೆ ಹೋಲ್ ಇರುತ್ತೆ. ಅದು ಹೋಲಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿ ಹಿಂಗೆ ಹೊಡೆದ್ರೆ ಗೊತ್ತಾಗುತ್ತೆ, ಇಲ್ಲಿ ತಿರುಗಿಸ್ಬೇಕಾದ್ರೆ ಲಾಕ್ ಆಗಿದೆಯಲ್ಲ ಅಂತೇಳಿ. ಆಮೇಲೆ ಇದನ್ನು ಉಲ್ಟಾ ತಿರುಗಿದ್ರೆ ಓಪನ್ ಆಗುತ್ತೆ. ಎಲ್ಲ ಬ್ರಷ್ ಕಟ್ಟರಲ್ಲೂ ಉಲ್ಟಾ ಥ್ರೆಡ್ಡೇ ಬರುತ್ತೆ. ನಾರ್ಮಲಿ ಉಲ್ಟಾ ಥ್ರೆಡ್ ಹೊಡೆದ್ರೆ ಬಿಚ್ಕೊಳುತ್ತೆ. ಲಾಕ್ ಮಾಡ್ಕೊಂಡಲ್ಲೇ ಬಿಚ್ಕೊಳಕ್ಕೆ ಬರಲ್ಲ. ಹಂಗಾಗಿ ಲಾಕಿಂದೊಂದು ತೋರಿಸ್ತಾ ಇದ್ದೀವಿ. ಈ ಬ್ಲೇಡ್ನ ಕೂರಿಸ್ಬೇಕಾದ್ರೆ ಇಲ್ಲಿ ಇದು ಮಿಷಿನಲ್ಲಿ ಗ್ರಿಲ್ ಇರುತ್ತೆ ನೋಡಿ. ಈ ಗ್ರಿಲ್ಲಿಗೂ ಇದರಲ್ಲಿ ಹೋಲಿಗೂ ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ. ಅದು ಕರೆಕ್ಟಾಗಿ ಕೂರುತ್ತೆ ನೋಡಿರಿ, ಈ ಥರ ಕೂರುತ್ತೆ. ಈ ಥರ ಕೂತ ಮೇಲೆ ಇದು ಸಣ್ಣದೊಂದು ಗ್ರಿಲ್ ಬರುತ್ತೆ. ಈ ಗ್ರಿಲ್ನು ಕೂರಿಸ್ಬೇಕು. ಅಲ್ಲಿಗೆ ಈ ಗ್ರಿಲ್ನ ಕೂರಿಸಿದ್ಮೇಲೆ ಈ ಗ್ರಿಲ್ನು ಒಂದು ಹಾಕ್ಬೇಕಾಗುತ್ತೆ. ಈಗ ಎಲ್ಲ 2 ಗ್ರಿಲ್ನು ಕೂರಿಸ್ಕೊಂಡ್ರೆ ಉತ್ತಮ. 2 ಥರ ಗ್ರಿಲ್ ಕೊಟ್ಟಿರ್ತಾರೆ, ಎಲ್ಲ ಯಾವುದೇ ಕಂಪ್ನಿಗಾದ್ರೆ 2 ಥರ ಗ್ರಿಲ್ ಕೊಟ್ಟಿರ್ತಾರೆ. ಕೂರಿಸ್ಕೋಬೇಕು. ಕೂರಿಸ್ಕೊಂಡ್ಮೇಲೆ ನೆಟ್ ಟೈಟ್ ಹೊಡ್ಕೋಬೇಕು. ಎಲ್ಲ ನೆಟ್ಟು ಕೂಡ ಉಲ್ಟಾ ಥ್ರೆಡ್ ಬರುತ್ತೆ. ನೆಟ್ನ ಟೈಟ್ ಮಾಡ್ಕೋಬೇಕು. ನೆಟ್ಟೆ ಟೈಟ್ ಹೊಡ್ಕೊಂಡ್ಮೇಲೆ ಈ ಲಾಕ್ನ ತೆಗೆದು ಸರಿ ತಿರುಗಿಸಿ ನೋಡ್ರೆ ಗೊತ್ತಾಗುತ್ತೆ ವೈಬ್ರೇಷನ್ ಬರ್ತಾ ಇದೆಯಲ್ಲ ಅಂತ. ಸರಿಯಾಗಿ ಫಿಟ್ಟಿಂಗ್ ಆಗಿಲ್ಲ ಅಂದರೆ ವೈಬ್ರೇಷನ್ ಬರುತ್ತೆ. ಕರೆಕ್ಟಾಗಿ ಲಾಕ್ ಕೂರಿಸ್ಕೊಂಡು ಕರೆಕ್ಟಾಗಿ ಇದು ಗ್ರಿಲ್ ಒಳಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಟೈಟ್ ಮಾಡ್ಕೊಬೇಕಾಗುತ್ತೆ. ಈಗ ಒಂದು ಸಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಕಟ್ಟಿಂಗ್ಸಿಗೆ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಕಟ್ಟಿಂಗ್ಸಿಗೆ ರೆಡಿ ಆಗಿದೆ, ಯೂಸ್ ಮಾಡ್ಬೋದು.